ನನ್ನ ಯಜಮಾನ್ರು ಕೇಳಬೇಕು ಸುಮ್ಮನೆ ಯಜಮಾನ್ರು ಬೇಡ ಅಂದ್ರೆ ಮಾಡೋದು ಬೇಡವಾ? ಯಜಮಾನ್ರು ಬೇಡ ಅಂದ್ರೆ ಮಾಡೋದು ಬೇಡವಾ? ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಯಲಹಂಕ ಹತ್ರ ಬಂದಿದ್ದೀವಿ. ಯಲಹಂಕ ಹತ್ರ ಶ್ರೀ ಕಾಲಭೈರವೇಶ್ವರ ಮನೆ ಊಟ ಅಂದ್ಬಿಟ್ಟು ಒಂದು ಸ್ಟ್ರೀಟ್ ಫುಡ್ ಇದೆ. ಎಲ್ಲಿ ಅಂದರೆ ಯಲಹಂಕ ನ್ಯೂ ಟೌನ್ ಹತ್ರ ಪೂರ್ವ ವೆನಿಜಿ ಅಂದ್ಬಿಟ್ಟು ಒಂದು ಪೂರ್ವಂಕರ್ ಅವ್ರದ್ದು ಅಪಾರ್ಟ್ಮೆಂಟ್ ಇದೆ. ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ಇರೋವಂಥದ್ದು. ಮಧ್ಯಾಹ್ನ ಊಟ ರಾತ್ರಿ ಊಟ ಎರಡೂ ಸಿಗುತ್ತೆ. ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ಬಟ್ ಡಾಮಿನೇಟ್ ಆಗಿ ನಾನ್ ವೆಜ್ಜೇ ಜಾಸ್ತಿ. ತಲೆ ಮಾಂಸ, ಬೋಟಿ, ಚಿಕನ್ನು, ಲಿವರು, ಈ ಥರ ವೆರೈಟಿ ನಾನ್ ವೆಜ್ ಫುಡ್ಗಳು ಸಿಗುತ್ತೆ. ಅದ್ರ ಜೊತೆ ಚಪಾತಿ, ಮುದ್ದೆ, ರೈಸು, ಈ ಥರ ಐಟಮು ಮನೆಯಲ್ಲಿ ಮಾಡ್ಕೊಂಡು ಬಂದು ಇಲ್ಲಿ ಸ್ಟ್ರೀಟಲ್ಲಿ ಇಟ್ಕೊಂಡು ಒಂದು ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ತಿರೋಂಥ ಜಾಗ. ಅಂದರೆ ಪಕ್ಕ ಮನೆ ಊಟ ಅಂತಾನೆ ಅಂತ ಅಂದ್ಕೊಳ್ಳಿ. ಸೊ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಧ್ಯಾಹ್ನ ಊಟ ರಾತ್ರಿ ಊಟ ಎರಡೂ ಸಿಗುತ್ತೆ. ಬಂದರೆ ಟ್ರೈ ಮಾಡ್ಬೋದು. ಹೋಗೋಣ ಬನ್ನಿ, ಹೋಗಿ ಒಂದ್ರ ಹತ್ರ ಮಾತಾಡ್ಕೊಂಡು ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ. ಹಂಗೆ ಒಳ್ಳೆ ನಾನ್ ವೆಜ್ ಊಟ ತಿನ್ಕೊಂಬರೋಣ. ಸಾಕಣ್ಣ ಚಿಕನ್ ಸೇರ್ವಾ? ನಮಸ್ತೆ ಮೇಡಮ್. ನಮಸ್ತೆ ಸರ್. ಈ ಹೋಟ್ಲ್ ಹೆಸರೇನಿದು? ಕಾಲಭೈರವ ಮನೆ ಊಟ. ಮನೆ ಊಟನೇನಾ? ಹೌದು ಪಕ್ಕ. ಏನೇನು ಸಿಗುತ್ತೆ ಸರ್? ಬೋಟಿ, ತಲೆ ಮಟನ್ನು, ಚಿಕನ್ನು, ಚಿಕನ್ ಫ್ರೈ, ಚಿಕನ್ ಲಿವರು, ಮುದ್ದೆ, ರೈಸು, ಚಪಾತಿ ಎಲ್ಲ ಮನೇಲೆ ಮಾಡೋದು. ಓಕೆ. ವೆಜ್ಜು ಅಂತ ಹಾಕಿದ್ರೆ ವೆಜ್ಜು ಸಿಗುತ್ತೆ? ವೆಜ್ಜು ಇದೆ ಸರ್. ಒಂದು ಪಲ್ಯ, ರಸಮ್ಮು, ಸಾಂಬಾರು, ಹಪ್ಪಳ. ನಾನ್ ವೆಜ್ಜು ವೆಜ್ಜು ಎರಡೂ ಸಿಗುತ್ತೆ? ಹೌದು ಸರ್, ಹೌದು. ಸೂಪರ್ ಸೂಪರ್ ಸೂಪರ್. ಎಲ್ಲ ಏನು ರೇಟಲ್ಲಿ ಕೊಡ್ತಿದ್ದೀರಾ ಸರ್? ಬೋಟಿ ಆದರೆ ಹಾಫ್ ಪ್ಲೇಟ್ 70, ಚಿಕನ್ 60, ಮಟನ್ ಹೆಡ್ಡು 80 ರುಪೀಸು, ರೈಸು ಮಾಮೂಲಿ 40 ರುಪೀಸು ಒಂದು ಪ್ಲೇಟು, ಒಂದು ಮುದ್ದೆ 20, ಒಂದು ಸಿಂಗಲ್ ಚಪಾತಿ 20. ಎಲ್ಲ ರೀಸನಬಲ್. ಹೌದು ಸರ್. ಎಷ್ಟು ವರ್ಷದಿಂದ ಮಾಡ್ತಿರೋದು ಇದು? ಸರ್ 1 ಇಯರ್ ಆಯಿತು. ಲಾಸ್ಟ್ ಇಯರ್ ದಸರಾದಲ್ಲಿ ಓಪನ್ ಮಾಡಿದ್ದು. ಓಕೆ. ಈಗ 1 ಇಯರ್ ಕಂಪ್ಲೀಟ್ ಆಯಿತು. ಇದು ಅಡ್ರೆಸ್ ಏನಿದು ಸರ್? ಇದು ಅಟ್ಟೂರು ರೋಡ್, ಯಲಹಂಕ, ಪೂರ್ವಂಕರ ಅಪಾರ್ಟ್ಮೆಂಟ್ ಅಪೋಸಿಟ್ ಅಲ್ಲಿ. ಟೈಮಿಂಗ್ಸ್ ಏನೇನು ಇರ್ತೀರಾ ಸರ್? ಮಧ್ಯಾಹ್ನ 12ಇಂದ ಮತ್ತೆ 5:30ವರೆಗೂ ಇರ್ತೀವಿ. ಮತ್ತೆ ಮನೆಗೆ ಹೋಗಿ 7ಇಂದ ಮತ್ತೆ 11:30ವರೆಗೂ ಇರ್ತೀವಿ. ರಾತ್ರಿನೂ ಸಿಗುತ್ತಾ? ಸೇಮ್ ಊಟ? ಸೇಮ್. ಸೂಪರ್. ಹಾಗೆ ಒಂದ್ಸರಿ ಏನೇನಿದೆ ತೋರಿಸಿ ಸರ್. ಫಸ್ಟ್ ವೆಜ್ಜಿಂದ ಸ್ಟಾರ್ಟ್ ಮಾಡೋಣ. ಇದು ವೆಜ್ ಸಾಂಬಾರು. ಓಕೆ. ಹಪ್ಪಳ, ಬಾಯ್ಲ್ಡ್ ಎಗ್, ಇದು ಸಬ್ಜಿ ಒಂದು. ಓಕೆ. ಪಲ್ಯ. ರಸಮ್ಮು. ಸರ್ ರಸಮ್ಮು. ಓಕೆ. ಮಜ್ಜಿಗೆ. ಮಜ್ಜಿಗೆ ಸ್ವಲ್ಪ. ಅಣ್ಣ ಕೊಟ್ಟೆ. ಮುದ್ದೆ ಇದು. ಓಕೆ. ಸರ್ ಇದು ಚಿಕನ್ ಲಿವರು. ಓಕೆ. ಹೌದು. ಸಾಂಬಾರ್ ಥರ? ಸಾಂಬಾರು, ಗ್ರೇವಿ ಯಾವ ಥರ ಡೈಲಿ ಒಂದೊಂದು ಚೇಂಜ್ ಮಾಡ್ತಾ ಇದೀವಿ. ಇದು ಚಪಾತಿ ಮನೇಲೆ ಮಾಡೋದು. ಚಪಾತಿ. ಪರೋಟ ಇಲ್ಲೇ ಮಾಡ್ಕೊಳ್ಳೋದಾ? ಪರೋಟ ಅದು ರೆಡಿ ಸರ್, ಇಲ್ಲೇ ಇದು ಮಾಡ್ಕೊಳ್ತೀವಿ. ಸರ್ ಇದು ತಲೆ ಮಟನ್ನು. ಹೌದು. ಓಕೆ. ಇದು ಬೋಟಿ. ಎಲ್ಲ ಕರೀಸೆ ಸರ್, ಯಾವುದು ಫ್ರೈ ಇಲ್ಲ. ಎಲ್ಲ ಸಾಂಬಾರ್ ಥರ? ಹೌದೌದು. ನಮ್ಮ ಕುಣಿಗಲ್ ಸ್ಟೈಲು ನಮ್ದೆಲ್ಲ. ಕುಣಿಗಲ? ಹೌದು. ಚಿಕನ್ ಶೇರ್ವಾ. ಹಾಂ ಸರ್. ಇದು ಚಿಕನ್ ಮಸಾಲ. ಇದೊಂದೇ ಸ್ವಲ್ಪ ಫ್ರೈ ಥರ ಇರೋದು? ಹಾಂ. ಇದು ಸ್ವಲ್ಪ ವೆಜ್ ಗೊಜ್ಜು ಥರ ಚಿಕನ್. ಇದು ಎಲ್ಲ ಮಾಡಲ್ವಾ ಸರ್? ಮಾಡ್ತೀವಿ. ವಾರದಲ್ಲಿ 2 ದಿವಸ 3 ದಿವಸ ಫ್ರೆಶ್ ಆಗಿ ಸಿಗ್ಬೇಕಲ್ಲ. ಇದು ಚಿಲ್ಲಿ ಸರ್. ಚಿಕನ್ ಚಿಲ್ಲಿ. ಹಾಂ. ಓಕೆ. ಫ್ರೈ ಥರ. ಯಾವಾಗೂ ಈ ಐಟಮ್ ಇದ್ದೇ ಇರುತ್ತೆ? ಕಂಪಲ್ಸರಿ ಇರುತ್ತೆ.
ಸೋಮವಾರ ಮತ್ತು ಗುರುವಾರ ಶನಿವಾರ ಮಾತ್ರ ಬರೀ ಚಿಕನ್ ಐಟಮ್ಸು, ಮಟನ್ ಏನು ಸಿಗಲ್ಲ. ಮಿಕ್ಕಿ ದಿನ ಹಾಂ ಎಲ್ಲ ಸಿಗುತ್ತೆ. ಸಂಡೇ ಟೈಮ್ ಎಲ್ಲ ಬ್ಲೆಡ್ಡು ಎಲ್ಲ ಇರುತ್ತೆ, ಮಟನ್ನು. ಥ್ಯಾಂಕ್ ಯು ಮೇಡಮ್. ಹಾಫ್ ಬೋಟಿ ಹಾಕಿ ಸಾಕು, ಮತ್ತೆ ಬೇರೆ ಬೇರೆ ಐಟಮ್ ತಗೋಬೇಕು. ಸಾಕು ಸಾಕು, ಒಂದು ಈರುಳ್ಳಿ ಹಾಕೊಟ್ಬಿಡಿ. ಇದು ಆಫಾ ಇದು? ಹಾಂ, ಇನ್ನೂ ಹಾಫ್ಗಿನ ಕಮ್ಮಿ ಇದೆ ಇದು. ಹೌದಾ ಗುರು? ಇಲ್ಲಿ ನೋಡು ಗುರು, ಹಾಫ್ ಬೋಟಿ ಅಂತ ಕೇಳಿದೆ, ಹಾಫ್ಗಿನ ಕಮ್ಮಿನೇ ಇದೆ ಅಂತ ಇದು. ಇಲ್ಲಿ ನೋಡ್ರೆ ಸುಮಾರಾಗಿ ಜಾಸ್ತಿನೇ ಇದೆ. ಬಿಸಿ ಬಿಸಿ ಸಾಂಬಾರು, ಬೋಟಿ ಸಾಂಬಾರು ಮುದ್ದೆ ಜೊತೆ. ತಲೆ ಮಾಂಸನೂ ಸಿಗುತ್ತೆ, ತಲೆ ಮಾಂಸನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆ ಬೋಟಿ ಸ್ವಲ್ಪ ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ಬೋಟಿ ತೊಗೊಂಡಿದ್ದೀನಿ. ಹತ್ರ ಬಂದು ನೋಡ್ಬಿಡಿ ಒಂದ್ಸರಿ ಹೆಂಗಿದೆ ಅಂತ. ದಪ್ಪ ದಪ್ಪ ಬೋಟಿ ನೋಡಿ, ಚರ್ಬಿ ಬೇರೆ. ಓಹೋ, ಸೊ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರು ಒಟ್ಟಿನಲ್ಲಿ ಇವರೆಲ್ಲ ಸಾಂಬಾರಿಗೆ. ಕುಣಿಗಲ್ ಕಡೆ ಅಂತ ಇವರು, ಕುಣಿಗಲ್ ಸ್ಟೇ ಅಲ್ವಾ, ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ. ಖಾರ ಇದೆ. ಸಾಂಬಾರು ತೆಳಗಿದ್ರು ತೆಂಗಿನಕಾಯಿ ಹಾಕಿರೋದಕ್ಕೆ ಸ್ವಲ್ಪ ಥಿಕ್ನೆಸ್ ಅನಿಸುತ್ತೆ, ಬಟ್ ಖಾರ ಇದೆ. ಒಟ್ಟು ಇದು ಖಾರವಾಗಿದೆ. ಮುದ್ದೆಗೆ ರೈಸ್ಗೆ ಎರಡಕ್ಕೂ ಸಕ್ಕತ್ತಾಗಿರುತ್ತೆ. ಖಾರ ಇಷ್ಟಪಡೋರೆ ಖಾರ ಸಕ್ಕತ್ ಮ್ಯಾಚ್ ಆಗುತ್ತೆ. ಆಮೇಲೆ ರುಚಿನೂ ಚೆನ್ನಾಗಿದೆ. ಸಾಂಬಾರಲ್ಲಿ ನಿಮಗೆ ಬೋಟಿ ಫ್ಲೇವರ್ ಸಕ್ಕತ್ತಾಗಿ ಸಿಗುತ್ತೆ. ಓಹೋ, ಮುದ್ದೆಗಂತೂ ಸಕ್ಕತ್ತಾಗಿದೆ, ಚೆನ್ನಾಗಿ ಹೊಂದ್ಕೋತಿದೆ ಮುದ್ದೆಗೆ. ಬಟ್ ಚಪಾತಿಗೆಲ್ಲ ತೆಳುಗಾಗಿ ಹೋಗುತ್ತೆ ಸಾಂಬಾರು, ಸ್ವಲ್ಪ ಗಟ್ಟಿ ಇರಬೇಕಿತ್ತು. ಚಪಾತಿಗಾದರೆ ಚಿಕನ್ ಸಿಗುತ್ತೆ, ಚಿಕನ್ ಗ್ರೇವಿ ಥರ ಒಂದು ಐಟಮ್, ಅದನ್ನು ಟ್ರೈ ಮಾಡ್ಬೋದು. ಬೋಟಿ ಅಂತೂ ಸೂಪರಾಗಿದೆ. ತಲೆ ಮಾಂಸ ಸಿಗುತ್ತೆ, ತಲೆ ಮಾಂಸ ಟ್ರೈ ಮಾಡ್ಬೋದು. ನೆಕ್ಸ್ಟು ಇದು ಮುಗಿಸ್ಕೊಂಡು ರೈಸ್ ತೊಗೊಂಡು ರೈಸ್ಗೆ ತಲೆ ಮಾಂಸ ಹಾಕ್ಸ್ಕೊತೀನಿ ತಡ್ರಿ. ಖಾರ ಆ್ಯಕ್ಚುಲಿ ಬೋಟಿ ತಿಂದಮೇಲೆ ಸ್ವಲ್ಪ ಮೈಯೆಲ್ಲ ಬಿಸಿ ಆಗೋಯ್ತು. ಮೇ ಬಿ ಖಾರ ಮೈಗೆಲ್ಲ ಸ್ಪ್ರೆಡ್ ಆಗೋಯ್ತು ಅನಿಸುತ್ತೆ. ಆಮೇಲೆ ಇವಾಗ ನಾವು ರೈಸ್ ಜೊತೆ ತಲೆ ಮಾಂಸ ತೊಗೊಂಡಿದ್ದೀನಿ. ತಲೆ ಮಾಂಸ ಮತ್ತು ಪೆಪ್ಪರ್ ಚಿಕನ್ ಅಂತ, ಚಿಲ್ಲಿ ಚಿಕನ್ ಅಂತ. ಇದು ಚಿಲ್ಲಿ ಚಿಕನ್ ಅಂತ ಹೇಳಿದ್ರು. ಬಿಸಿ ಬಿಸಿ ರೈಸ್ ಕೈಯಲ್ಲಿ ಹಿಡಿಯೋಕ್ಕಾಗ್ತಿಲ್ಲ. ನೋಡೋಣ ಹೆಂಗಿರುತ್ತೆ ಅಂತ ತಗೊಂಡೆ. ಚಿಲ್ಲಿ ಚಿಕನ್ ಥರ ಅನಿಸ್ತಾನೆ ಇಲ್ಲ, ಚಿಕನ್ ಫ್ರೈ ಥರ ಇದೆ ಒಟ್ಟಿನಲ್ಲಿ. ಉರ್ಬಾಡ್ ಥರ ಮಾಡ್ತಾರೆ ನೋಡಿ ಈ ಮನೆಗಳ ಕಡೆ. ಪೆಪ್ಪರೆಲ್ಲ ಹಾಕಿ ನಾರ್ಮಲ್ ಖಾರದ ಪುಡಿ, ಮೆಣಸಿನ ಪುಡಿ, ಕಾಯಿ ಪುಡಿ ಎಲ್ಲ ಹಾಕಿ ಮಾಡ್ತಾರಲ್ಲ, ಫ್ರೈ ಥರ. ಚಿಲ್ಲಿ ಚಿಕನ್ ಥರ ಅನಿಸ್ಲಿಲ್ಲ ಒಟ್ಟಲ್ಲಿ ಇದು. ದಿಸ್ ಇಸ್ ನಾಟ್ ಚಿಲ್ಲಿ ಚಿಕನ್, ದಿಸ್ ಇಸ್ ಓನ್ಲಿ ಫ್ರೈ, ಚಿಕನ್ ಫ್ರೈ. ಎಣ್ಣೆ ಪಾರ್ಟಿಗಳಿಗೆ ಚೆನ್ನಾಗಿರುತ್ತೆ ಇದು, ಚೆನ್ನಾಗಿದೆ. ಒಟ್ಟು ರುಚಿ ರುಚಿಯಾಗಿದೆ ಚಿಕನ್ ಫ್ರೈ. ಕರಿಬೇವುದು ಮತ್ತು ಸ್ವಲ್ಪ ಪೆಪ್ಪರ್ದು ಒಗ್ಗರಣೆದು ಸಾಕಾಗಿದೆ ರುಚಿ. ಸೊ ಇದಾದಮೇಲೆ ತಲೆ ಮಾಂಸ. ಓಹೋ, ಇದು ಹಾಫ್ಗಿನ ಕಮ್ಮಿನೇ. ಇದೂ ಹಾಫು ಇಲ್ಲ, ಕಮ್ಮಿನೇ ಹಾಕ್ಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ತಲೆ ಮಾಂಸ, ಫುಲ್ಲು ಚೆನ್ನಾಗಿ ಬೆಂದಿದೆ ಒಟ್ಟಿನಲ್ಲಿ. ಮಟನ್ ಚೆನ್ನಾಗಿ ಬೆಂದಿದೆ ಮತ್ತು ಆ ಸೇರ್ವಾದಲ್ಲಿರೋ ಮಸಾಲೆ ಚೆನ್ನಾಗಿ ಹಿಡಿದಿದೆ, ಚೆನ್ನಾಗಿದೆ. ಸೇಮ್ ಮನೆಗಳಲ್ಲಿ ಮಾಡ್ಕೊಳ್ಳೋ ಥರನೇ ಇದೆ. ಇನ್ನೇನು ಎಕ್ಸ್ಟ್ರಾ ಆರ್ಡಿನರಿಯಾಗಿ ರೆಸ್ಟೋರೆಂಟ್ಗಳಲ್ಲಿ ಎಕ್ಸ್ಟ್ರಾ ರುಚಿ ಕೊಡ್ತಾರಲ್ಲ ಆ ಥರ ಎಲ್ಲ ಇಲ್ಲ. ಮನೆಗಳಲ್ಲಿ ಮಾಡ್ಕೊತಿರೋ ಥರ ರುಚಿಯಾಗಿದೆ. ನಾರ್ಮಲಾಗಿ ರೈಸು ಚೆನ್ನಾಗಿರುತ್ತೆ, ತಲೆ ಮಾಂಸ ಸಾಂಬಾರು. ಇವರೆಲ್ಲ ಮಸಾಲೆ ಖಾರವಾಗಿದೆ ಗುರು, ಚೆನ್ನಾಗಿದೆ. ಒಟ್ಟಲ್ಲಿ ಸ್ಪೈಸಿ ಪ್ರಿಯರಿಗೆ ಇಷ್ಟ ಆಗುತ್ತೆ. ಆವಾಗಲೇ ಒಬ್ಬರು ಇಲ್ಲಿ ಕುತ್ಕೊಂಡು ತಿಂತಾಯಿದ್ರು ಅಂಕಲು, ಪಾಪ ನಂದಿ ನೀರಾಗೋಗಿದ್ರು ಅವರು ತಿಂದು ತಿಂದು. ಬೇವರೆಲ್ಲ ಸುರಿತಾ ಆಯಿತು. ನಾನು ಅಂದ್ಕೊಂಡೆ ಹೋಗಿ ಖಾರ ಇರುತ್ತೆ ಅಂತ. ಖಾರ ಇದೆ, ಒಟ್ಟಲ್ಲಿ ಹೀಟ್ ಆಗುತ್ತೆ ಬಾಡಿ ಫುಲ್ಲು, ಸ್ವೆಟ್ಟಾಗಿ ಹೋಗ್ತೀರಾ. ಚೆನ್ನಾಗಿ ಮಾಡ್ತಾರೆ, ಖಾರವಾಗಿ ಅಡುಗೆ ಮಾಡ್ತಾರೆ. ಒಟ್ಟಲ್ಲಿ ಮನೆ ಸ್ಟೈಲ್ ಊಟ
ಶ್ರೀ ಕಾಲಭೈರವೇಶ್ವರ ಮನೆ ಊಟ ಅಂತ. ಸುತ್ತಮುತ್ತ ಬಂದರೆ ಯಲಹಂಕ ಕಡೆ ಒಂದ್ಸಲ ವಿಸಿಟ್ ಮಾಡ್ಬೋದು. ಚೆನ್ನಾಗಿ ಅಂದರೆ ನಿಮಗೆ ಬೇರೆ ಥರ ಏನು ಈ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಈ ಥರ ಎಲ್ಲ ಹಾಕಿದ್ರೆ ಅಂತ ಅನ್ಸೋದೇ ಇಲ್ಲ ಊಟದಲ್ಲಿ. ಮನೆ ಊಟ ಪಕ್ಕ ಮನೆ ಊಟ ಥರ ಇರುತ್ತೆ. ಮಿಸ್ ಮಾಡ್ಕೋತಿದ್ರೆ ಯಾರಾದರೂ ಮನೆ ಊಟನ ಬನ್ನಿ ಟ್ರೈ ಮಾಡಿ. ಅಫೋರ್ಡಬಲ್ ಪ್ರೈಸ್ ಆ್ಯಕ್ಚುಲಿ. 60-70 ರೂಪಾಯಿಗೆಲ್ಲ ಊಟ ಸಿಕ್ಬಿಡುತ್ತೆ. ಚಿಕನ್ ಊಟ, ಬೋಟಿ ಊಟ, ತಲೆ ಊಟ ಅಂದರೆ ಮುದ್ದೆಗೆ ಎಕ್ಸ್ಟ್ರಾ, ರೈಸ್ಗೆ ಎಕ್ಸ್ಟ್ರಾ. ಬಟ್ ಮಟನ್ ಎಲ್ಲ ನಿಮಗೆ 60-70 ಕಿಲೋ ಸಿಕ್ಬಿಡುತ್ತೆ. ಚೆನ್ನಾಗೋಗಿದೆ. ಬಾಯ್.